ಪಾಲಿಸ್ತಾ ಇದೆ. ಈ ಒಂದು ನಿಯಮದ ಉಲ್ಲಂಘನೆ ಆದಲ್ಲಿ ಒಂದು ದೊಡ್ಡ ದೊಡ್ಡ ದಂಡಗಳನ್ನ ಮತ್ತು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಶಿಕ್ಷೆಯನ್ನ ಕೂಡ ವಿಧಿಸುವಂತಹ ಒಂದು ಪ್ರಕರಣಗಳು ನಡೆದಿವೆ. ಸೊ ಹಾಗಾದ್ರೆ ಏನಿದೆ ಸರ್ಕಾರಿ ನೌಕರರು ಮತ್ತು BPL ರೇಷನ್ ಕಾರ್ಡ್ನ ನಡುವೆ ಇರುವಂತಹ ಒಂದು ರಿಲೇಷನ್ ಅಂಡ್ ಏಕೆ BPL ಕಾರ್ಡನ್ನು ರದ್ದುಗೊಳಿಸಬೇಕು, ನಿಯಮಗಳು ಏನು ಹೇಳುತ್ತೆ, ದಂಡಗಳ ವಿವರಗಳು ಏನು ಹೇಳುತ್ತೆ, ಮತ್ತು ಮೋರ್ ಇಂಪಾರ್ಟೆಂಟ್ ಆಗಿ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಈ ಒಂದು BPL ಕಾರ್ಡನ್ನು ರದ್ದು ಮಾಡಬಹುದು, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಆ್ಯಂಡ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೀವು ನೋಡುವಂಥದ್ದು BPL ಎಂದರೆ ಏನು ಅಂತ. ಸೊ BPL ಕಾರ್ಡ್ ಅಂದರೆ ಏನು ಅಂತ ನೀವು ನೋಡಿದ್ರೆ, ಬಡತನ ರೇಖೆಗಿಂತ ಕೆಳಗೆ ಇರುವ ಕುಟುಂಬಗಳಿಗೆ ಸಬ್ಸಿಡಿ ದರದಲ್ಲಿ ಪಡಿತರ ನೀಡಲು ರೂಪಿಸಿರುವಂಥ ಒಂದು ಯೋಜನೆಯನ್ನು BPL ಅಂತ ಕರಿತೀವಿ. ಸೊ BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ. ಕಡು ಬಡತನದಲ್ಲಿರುವಂಥ ಒಂದು ಕುಟುಂಬಗಳಿಗೆ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೌಕರರು ಏಕೆ ಇದಕ್ಕೆ ಅನರ್ಹರಾಗುತ್ತಾರೆ, ಯಾಕೆ ಇದು ನೌಕರರಿಗೆ ಅನ್ವಯಿಸುವುದಿಲ್ಲ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥದ್ದು. ಏನಕ್ಕಂದರೆ ಸರ್ಕಾರಿ ನೌಕರರು ಅಂದರೆ ಅವರು ಕಡು ಬಿಡುವ ಒಂದು ಬ್ರ್ಯಾಕೆಟ್ನಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಅವರು ಇದಕ್ಕೆ ಅನರ್ಹರಾಗುತ್ತಾರೆ. ಆರ್ಥಿಕ ಸ್ಥಿತಿ ಮೊಟ್ಟ ಮೊದಲೇ ಒಂದು ಕಾರಣ ಆಗುತ್ತೆ. ಸರ್ಕಾರಿ ನೌಕರರು ಖಾಯಂ ಆದಾಯವನ್ನು ಹೊಂದಿರುವುದರಿಂದ ಅವರು BPL ವ್ಯಾಪ್ತಿಗೆ ಬರುವುದಿಲ್ಲ. ಸರ್ಕಾರದ ಆದೇಶ ಏನು ಹೇಳುತ್ತೆ, ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು BPL ಕಾರ್ಡ್ ಹೊಂದುವುದು ನಿಯಮ ಬಾಹಿರವಾಗಿದೆ. ನೀವು ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಪ್ರೈವೇಟಲ್ಲಿ ಇದ್ದು ಕೂಡ ಇನ್ಕಮ್ ಟ್ಯಾಕ್ಸನ್ನು ರಿಟರ್ನ್ ಮಾಡ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ITR ಅನ್ನು ಫೈಲ್ ಮಾಡ್ತಾ ಇದ್ರೆ ನೀವು BPLಗೆ ಅನರ್ಹರಾಗಿರುತ್ತೀರಾ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಸೌಲಭ್ಯದ ಒಂದು ದುರ್ಬಳಕೆ ಮಾಡಲಾಗ್ತಾ ಇದೆ. ಬಡವರಿಗಾಗಿ ಸಿಗಬೇಕಾದ ಆಹಾರ ಧಾನ್ಯವನ್ನು ಸರ್ಕಾರಿ ನೌಕರರು ಪಡೆಯುವುದು ಅಕ್ರಮವಾಗಿದೆ. ಸೊ ಹಾಗಾಗಿ BPL ಕಾರ್ಡನ್ನು ಸರ್ಕಾರಿ ನೌಕರರು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡುವಂತಹ ಪ್ರೈವೇಟ್ ನೌಕರರು ಹೊಂದಿರಬಾರದು ಅಂತ ಹೇಳಲಾಗ್ತಾ ಇದೆ. ಸೊ ನಿಯಮ ಉಲ್ಲಂಘನೆಗೆ ಯಾವ ರೀತಿಯಾದಂಥ ಒಂದು ನಿಯಮಾವಳಿ ಇದೆ ಅಂದರೆ, ಕಾನೂನು ಬಾಹಿರ BPL ಅರ್ಹತೆ ಹೊಂದಿಲ್ಲದಿದ್ದರೂ ಸುಳ್ಳು ಮಾಹಿತಿ ನೀಡಿ ಕಾರ್ಡ್ ಪಡೆದು ಅದು ಕಾನೂನು ಅಪರಾಧವಾಗುತ್ತದೆ. ಇದಾದಮೇಲೆ ನಡತೆ ನಿಯಮಾವಳಿ. ಸರ್ಕಾರಿ ನೌಕರರ ನಡತೆ ನಿಯಮಗಳ ಪ್ರಕಾರ ನೌಕರರು ಪ್ರಾಮಾಣಿಕರಾಗಿರಬೇಕು. ಇಂತಹ ಕೃತ್ಯಗಳು ಶಿಸ್ತು ಕ್ರಮಕ್ಕೆ ಕಾರಣವಾಗುತ್ತವೆ ಅಂತ ಹೇಳಿದ್ದಾರೆ. ಇದಾದಮೇಲೆ ಕಠಿಣ ಕ್ರಮಗಳ ಬಗ್ಗೆಯೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಕಾರ್ಡನ್ನು ರದ್ದು ಮಾಡಲಾಗುತ್ತದೆ. ಸೊ ಸರ್ಕಾರವು ಅಂತಹ ನೌಕರರ BPL ಕಾರ್ಡುಗಳನ್ನು ತಕ್ಷಣವೇ ರದ್ದುಗೊಳಿಸುತ್ತದೆ. ಇದಾದಮೇಲೆ ವರ್ಗಾವಣೆ ಅಥವಾ ದಂಡ. ತೀವ್ರ ಪ್ರಕರಣಗಳಲ್ಲಿ ನೌಕರರ ಮೇಲೆ ಇಲಾಖಾ ವಿಚಾರಣೆಯನ್ನು ನಡೆಸಬಹುದು. ದಂಡ ವಿಧಿಸುವುದು. ಇಲ್ಲಿಯವರೆಗೆ ಪಡೆದ ಸಬ್ಸಿಡಿ ಆಹಾರ ಧಾನ್ಯಗಳ ಮೌಲ್ಯವನ್ನು ವಸೂಲಿ ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಮಾಡಲಾಗುತ್ತದೆ. ಅದನ್ನು ದಂಡ ವಿಧಿಸುವ ಒಂದು ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇದೆ. ದಂಡ ಮತ್ತು ವಸೂಲಿ ರಿಕವರಿ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅಂತ ನೀವು ನೋಡಿದ್ರೆ, ನೀವು ಪಡೆದ ಅಕ್ರಮ ಲಾಭವನ್ನು ಸರ್ಕಾರವು ಈ ರೀತಿ ವಸೂಲಿ ಮಾಡುತ್ತದೆ. ಪಡೆದ ಪಡಿತರ ಮಾರುಕಟ್ಟೆ ಬೆಲೆಯನ್ನು ಲೆಕ್ಕ ಹಾಕಲಾಗುತ್ತದೆ. ಸೊ ಏನು ಮಾರುಕಟ್ಟೆ ಬೆಲೆ ಇದೆ ಅದನ್ನು ಮೊಟ್ಟ ಮೊದಲನೇದಾಗಿ ಲೆಕ್ಕ ಹಾಕಲಾಗುತ್ತದೆ. ಅದಕ್ಕೆ ಬಡ್ಡಿಯನ್ನು ಸೇರಿಸಿ ವಸೂಲಿ ಮಾಡುವ ಅವಕಾಶ ಇರುತ್ತದೆ. ವೇತನದಿಂದಲೇ ಈ ಒಂದು ಮೊತ್ತವನ್ನು ಕೂಡ ಕಡಿತಗೊಳಿಸುವ ಅಧಿಕಾರ ಇಲಾಖೆಗೆ ಇರುತ್ತದೆ ಅಂತ ನೋಡಿ. ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ, ಆ ಒಂದು ಆಹಾರ ಧಾನ್ಯಗಳು ಅಥವಾ ಏನು ಸೌಲಭ್ಯವನ್ನು ಸರ್ಕಾರಿ ನೌಕರರು ಪಡೆದಿರ್ತಾರೆ ಅಕ್ರಮವಾಗಿ, ಆ ಒಂದು ಅಕ್ರಮ ಆಹಾರ ಧಾನ್ಯಗಳ ಮಾರುಕಟ್ಟೆ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ ಬೆಲೆಯ ಮೇಲೆ ಬಡ್ಡಿಯನ್ನು ಹಾಕುವಂಥ ಒಂದು ಅಧಿಕಾರ ಕೂಡ ಇರುತ್ತೆ. ಆ್ಯಂಡ್ ಈ ಒಂದು ಅಮೌಂಟನ್ನು ನೀವು ಕಟ್ಟದೇ ಹೋದರೆ ನಿಮ್ಮ ಒಂದು ಸಂಬಳದಿಂದ ಕಡಿತ ಮಾಡುವಂಥ ಒಂದು ಅಧಿಕಾರ ಕೂಡ ಇಲಾಖೆಗೆ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ರದ್ದುಗೊಳಿಸುವುದು ಅದನ್ನು ಹೇಗೆ ಅಂತ ನೀವು ನೋಡಿದ್ರೆ, ಸ್ವಯಂ ಪ್ರೇರಿತ ರದ್ದು. ನೌಕರರು ತಮ್ಮ ತಾಲೂಕು ಆಹಾರ ಮತ್ತು ನಾಗರಿಕ ಸರಬರಾಜು ಕಚೇರಿಗೆ ಅರ್ಜಿ ಸಲ್ಲಿಸಿ ಕಾರ್ಡ್ ಹಿಂತಿರುಗಿಸಬಹುದು. ಇದು ತಪ್ಪು ಮುಂದುವರೆಯದಂತೆ ತಡೆಯಲು ಉತ್ತಮ ಮಾರ್ಗವಾಗಿದೆ. ಆನ್ಲೈನ್ ಪೋರ್ಟಲ್ ಕೂಡ ಇರುವಂಥದ್ದು. ಆಹಾರ ಇಲಾಖೆಯ ವೆಬ್ಸೈಟ್ ಮೂಲಕವೂ ರದ್ದುಗೊಳಿಸುವಿಕೆ ಅಥವಾ APL ಕಾರ್ಡ್ಗೆ ವರ್ಗಾಯಿಸುವ ಪ್ರಕ್ರಿಯೆ ಮಾಡಬಹುದಾಗಿದೆ. ಸೊ BPL ಅನ್ನು ನೀವು ಒಂದು ರದ್ದುಗೊಳಿಸಬಹುದು ಅಥವಾ APLಗೆ ಕನ್ವರ್ಟ್ ಮಾಡಬಹುದು. ಅಬೋವ್ ಪಾವರ್ಟಿ ಲೈನ್ ಅಂತ ಕರೀತಾರೆ. ಸೊ ಅದು ಕೂಡ ನೀವು ಇಲ್ಲಿ ಮಾಡಬಹುದಾಗಿದೆ. ಇದಾದಮೇಲೆ ಸರ್ಕಾರದ ಸೂಚನೆ ಏನಿದೆ ಅಂತ ನೀವು ನೋಡಿದ್ರೆ, ಸರ್ಕಾರದ ಸೂಚನೆ ಬೇಸಿಕಲಿ ಸರ್ಕಾರವು ಈಗಾಗಲೇ ಹಲವು ಬಾರಿ ಸರ್ಕಾರಿ ನೌಕರರಿಗೆ BPL ಕಾರ್ಡ್ ಹಿಂದಿರುಗಿಸಲು ಅವಕಾಶ ನೀಡಿದೆ. ಸಮಯ ಮೀರುವ ಮುನ್ನ ಹಿಂದಿರುಗಿಸಿದರೆ ಮುಂದಿನ ಶಿಸ್ತು ಕ್ರಮಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ. ಇದಾದಮೇಲೆ ಇಂಪಾರ್ಟೆಂಟ್ ಮುಖ್ಯ ಅಂಶಗಳನ್ನು ನೋಡಿದ್ರೆ,
ಅರ್ಹತೆ ಸರ್ಕಾರಿ ನೌಕರರು ಮತ್ತು BPLಗೆ ಅನರ್ಹರಾಗಿರ್ತಾರೆ. ಕ್ರಮ ಏನಾಗುತ್ತೆ ಅಂದರೆ ಕಾರ್ಡ್ ರದ್ದು ಪ್ಲಸ್ ದಂಡನ ವಿಧಿಸಲಾಗುತ್ತೆ. ಜವಾಬ್ದಾರಿ ನೌಕರನೇ ಸಂಪೂರ್ಣ ಇದಕ್ಕೆ ಹೊಣೆಯಾಗಿರ್ತಾರೆ ಅಂತ. ಸೊ ಅರಿವಿದ್ದರೆ ಅಪರಾಧವನ್ನು ತಪ್ಪಿಸಬಹುದು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರು ಯಾಕೆ BPL ಕಾರ್ಡನ್ನು ಹೊಂದಿರಬಾರದು ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡಿಸ್ಕಷನ್ನ ಮಾಡಿದ್ದೇವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಡೌಟ್ಗಳಿದ್ರೆ ಅಥವಾ ಇದರಲ್ಲಿ ಏನಾದರೂ ನಿಮಗೆ ಕಲಹಗಳು ಅಂತ ಅನಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ನಾವು ಉತ್ತರವನ್ನು ನೀಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಮಾಡ್ತೇವೆ. ಏನಕ್ಕಂದರೆ ತುಂಬ ಸರ್ಕಾರಿ ನೌಕರರಿಗೆ ಡೌಟ್ಸ್ಗಳಿರುತ್ತೆ. ಅಂದರೆ ಫ್ಯಾಮಿಲಿ ಮೆಂಬರ್ಸನ್ನು ಆಲ್ರೆಡಿ ಸೇರ್ಪಡೆ ಮಾಡಲಾಗಿದೆ ಅಥವಾ BPL ಅನ್ನು APLಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು, ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ತುಂಬ ಜನ ಇದನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಕೂಡ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಒಂದು ಟಾಪಿಕ್ನ ಮೇಲೆ ನಿಮಗೆ ವಿಡಿಯೋ ಬೇಕು ಅಂದರೆ ಅದರ ಒಂದು ಟಾಪಿಕ್ನ ಹೆಸರು ಕಮೆಂಟಲ್ಲಿ ತಿಳಿಸಿ. ನಾವು ಅದರ ಮೇಲೆ ಒಂದು ವಿಸ್ತೃತವಾಗಿರುವಂಥ ವಿಡಿಯೋನ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸೊ ಸರ್ಕಾರಿ ನೌಕರರು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದು ಅವರ ಒಂದು ಕರ್ತವ್ಯವಾಗಿದೆ. ಸೊ ಹಾಗಾಗಿ ಈ ಒಂದು ಏನು BPL ಇದೆ ಅದನ್ನು ರದ್ದು ಮಾಡಬೇಕು ಅಥವಾ ಅದನ್ನು APLಗೆ ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರ ಟೈಮ್ ಟು ಟೈಮ್ ಹೇಳ್ತಾನೆ ಬಂದಿರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ನೌಕರರು ಇದನ್ನು ಪಾಲಿಸ್ತಾನೆ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಸರ್ಕಾರಿ ನೌಕರರುಗಳು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ, ಕೆಲವೊಂದಿಷ್ಟು ನೌಕರರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಈ ಒಂದು ಮಾಹಿತಿ ಸಿಗದೇ ಇರೋದ್ರಿಂದ ಅವರು ಅದನ್ನು ಕಂಟಿನ್ಯೂ ಮಾಡಿರ್ತಾರೆ. ಬಟ್ ನಿಮಗೆ ಗೊತ್ತಾದ ತಕ್ಷಣ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಆನ್ಲೈನಲ್ಲಿ ತುಂಬ ಈಸಿಲಿ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ರೇಷನ್ ಕಾರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿ, ಅಂದರೆ ತಂದೆ ತಾಯಿ ಮತ್ತು ಕುಟುಂಬ. ಸೊ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಜೊತೆ ನೀವು ಒಂದು ಕುಟುಂಬದಲ್ಲಿ ಇರ್ತೀರಾ. ಸೊ ಹಾಗಾಗಿ ನಿಮ್ಮ ಒಂದು ಹೆಸರನ್ನು ಅದರಿಂದ ರಿಮೂವ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಸೆಪರೇಟ್ ರೇಷನ್ ಕಾರ್ಡ್ಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು APL ಅಲ್ಲಿ ಬರುತ್ತೆ. ನಿಮ್ಮ ಒಂದು BPL ರೇಷನ್ ಕಾರ್ಡ್ ಮೊದಲೇ ಸಿಗ್ತಾ ಇದ್ದರೆ ಅದು ನಿಮ್ಮ ತಂದೆ ತಾಯಿ ಅವರು ಬಳಸ್ಬೋದಾಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ಹೆಸರನ್ನು ಕುಟುಂಬದ ರೇಷನ್ ಕಾರ್ಡಿಂದ ತೆಗೆಯುವಂಥದ್ದು ಒಂದು ಆಪ್ಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನಿಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಅಂದರೆ ಅದನ್ನು APLಗೆ ಕನ್ವರ್ಟ್ ಮಾಡಬಹುದಾಗಿದೆ. ಸೊ ಇವು ಒಂದು ಪಾಸಿಬಿಲಿಟೀಸ್ಗಳಿರುವಂಥದ್ದು. ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.